ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕಾಂತಾರ ಸಿನಿಮಾ ಪ್ರಪಂಚದಾದ್ಯಂತ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ. ಎಲ್ಲೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ. ಹೀಗಿರ್ಬೇಕಾದ್ರೆ ಒಂದಿಷ್ಟು ಮಂದಿ ಪುಂಡಾಟವನ್ನ ಮೆರಿತಾ ಇದ್ದಾರೆ, ದೈವ ನಿಂದನೆಯನ್ನ ಮಾಡ್ತಿದ್ದಾರೆ. ದೈವ ಯಾವ ರೀತಿ ಕೂಗುತ್ತೋ ಅದೇ ರೀತಿ ಕೂಗಿ ಅವರ ಪ್ರಕಾರದಲ್ಲಿ ಅಭಿಮಾನ, ಆದ್ರೆ ಅದು ಅಭಿಮಾನ ಅಲ್ಲ, ಅದು ದೈವ ನಿಂದನೆ. ಈ ರೀತಿಯಾದಂತ ಘಟನೆ ಒಂದಿಷ್ಟು ಕಡೆಗಳಲ್ಲಿ ನಡೀತಾ ಇದೆ. ಇಂಥ ಮನಸ್ಥಿತಿಗೆ ಅದೇನು ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಮತ್ತೊಂದು ವಿಡಿಯೋ ನೋಡಿದೆ, ಯಾವುದೋ ಚಿತ್ರಮಂದಿರದ ಒಳಗಡೆ ದೈವದ ವೇಷವನ್ನ ಹಾಕೊಂಡು ಬಂದು ದೈವ ನಿಂದನೆ ಮಾಡಿರೋದು. ಇದನ್ನ ಪುಂಡಾಟ ಅಂತ ಹೇಳ್ಬೇಕು ಅಥವಾ ವಿಕೃತಿ ಅಂತ ಹೇಳ್ಬೇಕು ಅಥವಾ ಇನ್ನೊಬ್ಬರ ಮನಸ್ಥಿತಿಗೆ ಘಾಸಿ ಮಾಡುವಂತ ಪ್ರಕ್ರಿಯೆ ಅಂತ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಇದು ಇನ್ನೊಬ್ಬರ ಮನಸ್ಸಿಗೆ ಘಾಸಿಯನ್ನ ಉಂಟು ಮಾಡುವಂತ ಪ್ರಕ್ರಿಯೆಯೇ? ಮಾನವರ್ಯದಿದೆಯಾ? ಅದು ಯಾರು ಈ ರೀತಿಯಾಗಿ ವೇಷ ಹಾಕಿದಾನೋ ಅವನ ವಿರುದ್ಧ ಕಠಿಣ ಕ್ರಮ ಆಗ್ಲೇಬೇಕು. ಆ ದೈವ ವೇಷವನ್ನ ಅದು ಯಾಕಾಗಿ ಹಾಕ್ಬೇಕು? ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ವಾ? ಇದೊಂದು ನಂಬಿಕೆ, ಇದು ಛದ್ಮವೇಷ ಅಲ್ಲ, ಅಥವಾ ಇದೇನೋ ಆಟದ ವಿಚಾರ ಅಲ್ವೇ ಅಲ್ಲ. ಇದು ನಮ್ಮ ನಂಬಿಕೆ, ನಮ್ಮ ಭಾವನೆ. ಈ ರೀತಿಯಾಗಿ ಮಾಡಿದ್ರೆ ಅದು ಒಬ್ಬರ ಮನಸ್ಸಿಗೆ ಧಕ್ಕೆ ಆಗುತ್ತೆ, ಒಬ್ಬರ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ವಾ? ಪ್ರತಿ ಬಾರಿ ಕೂಡ ಇದನ್ನೇ ಹೇಳಲಾಗ್ತಾ ಇದೆ. ಲಾಸ್ಟ್ ಟೈಮ್ ಕಾಂತಾರ ಬಂದಾಗ್ಲೂ ಕೂಡ ಇದನ್ನೇ ಹೇಳಲಾಗಿದೆ. ಈ ರೀತಿಯಾಗಿ ಯಾರು ಕೂಡ ದಯವಿಟ್ಟು ಮಾಡಬೇಡಿ ಮಾಡಬೇಡಿ ಅಂತೇಳಿ ಮನವಿ ಮಾಡಿಕೊಂಡ್ರು ಕೂಡ ಇಂತಹ ಒಂದು ಆಟೋಟಪ್ಪ ದೈವ ನಿಂದನೆ, ದೈವದ ವೇಷ ಹಾಕೊಂಡು ಬರೋದಂತೆ, ದೈವವನ್ನ ಇಮಿಡಿಯೇಟ್ ಮಾಡೋದಂತೆ. ಆ ಚಿತ್ರಮಂದಿರ ಯಾವುದು? ಮೊದಲಿಗೆ ಒಳಗಡೆ ಬಿಟ್ಟವರು ಯಾರು? ಅವರ ವಿರುದ್ಧ ಕೂಡ ಕ್ರಮ ಆಗ್ಬೇಕು. ಆ ಚಿತ್ರಮಂದಿರದವ್ರಿಗೆ ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ವಾ ಈ ರೀತಿಯಾಗಿ ಮಾಡಬಾರ್ದು ಅಂತ? ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದಾರೆ ಯಾವ ರೀತಿ ಅಪ್ಪ ಮಾಡ್ತಿದ್ದಾನೆ ಅಂತ. ಮತ್ತೊಂದು ಈ ವಿಡಿಯೋ, ಇವನೊಬ್ಬ ನಾನ್ ಸೆನ್ಸ್. ದೈವವನ್ನ ನಾವು ನಂಬುವವರು, ನಾವು ದೈವವನ್ನ ಅದೆಲ್ಲ ರೋಡಲ್ಲೆಲ್ಲ ನೋಡ್ಲಿಕ್ಕೆ ಆಗಲ್ಲ. ನಮ್ಗೆ ಚಪ್ಪಲ್ ಹಾಕೊಂಡು ಬೇಕಾಬಿಟ್ಟಿಯಾಗಿ ಏನೇನೋ ಇದೆಲ್ಲ ನಮಗೆ ನೋಡಕ್ಕಾಗಲ್ಲ. ಇದು ನಮ್ಮ ಭಾವನೆಗೆ ಧಕ್ಕೆ ತರುವಂತದ್ದು. ದೈವ ಎಲ್ಲಿರ್ಬೇಕೋ ಅಲ್ಲೇ ಇರಬೇಕು. ಅದನ್ನ ನಾವು ಪೂಜನೀಯವಾಗಿ ಕಾಣ್ತೀವಿ, ಭಾವನಾತ್ಮಕವಾಗಿ ಕಾಣ್ತೀವಿ, ನಮ್ಮಲ್ಲಿ ಒಂದು ಭಾಗ ಅನ್ನುವಂತೆ ನೋಡ್ತೀವಿ. ಇವರು ಅದನ್ನ ರೋಡಿಗೆ ತಗೊಂಡು ಬರ್ತಾ ಇದ್ದಾರೆ. ಒಂದಿಷ್ಟು ಮಂದಿ ಅದನ್ನ ವಿಡಿಯೋ ಮಾಡೋದು ಅದೊಂಥರ ಎಂಕರೇಜ್ ಮಾಡುವಂಗಿದೆ. ಮೊದ್ಲಿಗಿಂತವ್ರಿಗೆ ಕಪಾಳಕ್ಕೆ ಹೊಡೆದು ಅಲ್ಲೇ ಬುದ್ಧಿ ಕಳಿಸ್ತಾ ಇದ್ರೆ ಎಲ್ಲ ಸರಿ ಆಗ್ತಾ ಇತ್ತು. ಅದು ಮಾಡ್ತಾ ಇಲ್ಲ. ಏನೋ ಒಂಥರ ಭಯಂಕರ ಅನ್ನುವಂತೆ ಮಾಡ್ತಿದ್ದಾರೆ. ಇದರಿಂದ ಮತ್ತೊಂದಿಷ್ಟು ಮಂದಿಗೆ ಎಂಕರೇಜ್ ಆಗುತ್ತೆ. ಹೇಳ್ಬೋದು ಅವನಿಗೆ ಸ್ವಾತಂತ್ರ್ಯ ಇಲ್ವಾ ಅಂತ. ಅದೇ ರೀತಿ ದೈವವನ್ನು ನಂಬೋರಿಗೆ ಭಾವನೆಗಳಿಲ್ವಾ? ಬಾಕಿ ವಿಚಾರದಲ್ಲೇ ಭಾವನೆಗಳಿಗೆ ಧಕ್ಕೆ ಅದು ಇದಂತ ಹೇಳ್ತೀರಿ, ಇಲ್ಲಿ ಭಾವನೆಗಳಿಗೆ ಧಕ್ಕೆ ಆಗಲ್ವಾ? ನಂಬಿಕೆಗೆ ಧಕ್ಕೆ ಆಗಲ್ವಾ? ಅದು ಅವರವರ ಇಷ್ಟ ಅಂತ ಇದ್ರೆ ಏನ್ ಬೇಕಾದ್ರೆ ಮಾಡ್ಬೋದಾ? ಸ್ವಾತಂತ್ರ್ಯ ಇದೆ ಅಂತ? ಆ ರೀತಿ ಅಲ್ಲ. ತುಳುನಾಡಿನಲ್ಲಿ ದೈವವನ್ನ ನಂಬುವವರಿದ್ದಾರೆ, ಅವರ ಮನಸ್ಸಿಗೆ ಧಕ್ಕೆ ಆಗಲ್ವಾ? ಅವರ ಭಾವನೆಗಳಿಗೆ ಧಕ್ಕೆ ಆಗಲ್ವಾ? ಅವರ ಭಕ್ತಿಗೆ ಬೆಲೆ ಇಲ್ವಾ? ದೈವವನ್ನ ಪೂಜನೀಯವಾಗಿ ಕಾಣ್ತೀವಿ. ದೈವವನ್ನ ಎಲ್ಲಿ ನೋಡಬೇಕೋ ಅಲ್ಲಿ ನೋಡಬೇಕು. ಚಪ್ಪಲ್ ಹಾಕೊಂಡು ಬೇಕಾಬಿಟ್ಟಿಯಾಗಿ ಛದ್ಮವೇಷ ಮಾಡಿಕೊಂಡು ಅಲ್ಲ. ಇಂಥವರ ವಿರುದ್ಧ ಕ್ರಮ ಆಗ್ಲೇಬೇಕು. ಇಂಥವರು ಈ ರೀತಿಯಾಗಿ ಯಾರು ಮಾಡ್ತಾರೋ ಅಲ್ಲೇ ಅವ್ರಿಗೊಂದು 2 ಕಪಾಳಕ್ಕೆ ಬಾರಿಸಿ ಬುದ್ಧಿವಾದ ಹೇಳಿದ್ರೆ ಎಲ್ಲನೂ ಸರಿಯಾಗುತ್ತೆ, ಮತ್ತೆ ರಿಪೀಟ್ ಆಗಲ್ಲ. ನಮಸ್ಕಾರ.